ಹಾಯ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಗ ಮಾತಾಡ್ತಾ ಇರೋದು. ನಾನು ನಿಮ್ಮನ್ನು ನನ್ನ ಲೈಫ್ನ ವ್ಲಾಗ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ನನ್ನ ದಿಂಬಿಗೆ ಕವರನ್ನು ಹೊಲಿತಾ ಇದ್ದೇನೆ. ತುಂಬ ದಿನ ಆಗಿತ್ತಲ್ವಾ, ಕವರ್ ಚೇಂಜೇ ಮಾಡಿರಲಿಲ್ಲ. ನೋಡಿ ಬೋರ್ ಬೇರೆ ಆಗಿತ್ತು, ಹಾಗಾಗಿ ಕವರ್ ಹೊಲಿತಾ ಇದ್ದೇನೆ. ಹೊಲಿತಾ ಇರುವಾಗಲೇ ಸೂಜಿ ಕಟ್ಟಾಗೋಯಿತು, ಹಾಗಾಗಿ ಮತ್ತೆ ಯಾವುದನ್ನು ಹೊಲಿಯೋದಕ್ಕೆ ಆಗಲಿಲ್ಲ, ಪೆಂಡಿಂಗ್ ಆಯಿತು. ಎಷ್ಟು ಹೊಲಿದಾಗಿದೋ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡಿ ನಾನು ದಿಂಬಿಗೆ ಕವರನ್ನು ಮಾಡಿಕೊಂಡೆ. ಇನ್ನೇನು ಕಾಲೇಜ್ ಕೂಡ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತದೆ ಆ್ಯಂಡ್ 3-4 ದಿನ ಇದೆ ಅಷ್ಟೇ. ಅದಕ್ಕೂ ಮೊದಲು ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ನನ್ನ ರೂಮನ್ನು ಕ್ಲೀನ್ ಮಾಡ್ತಾ ಇದ್ದೆ. ನಾನು ರಜೆಯಲ್ಲಿ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಹೇಳಿ ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಡೈರಿ ಬರೆಯುವ ಕೆಲಸವನ್ನು ನಾನು ಮುಟ್ಟಿ ನೋಡಿಲ್ಲ. ಆ್ಯಂಡ್ ಸದ್ಯದಲ್ಲಿರುವ 2-3 ದಿನದಲ್ಲಾದರೂ ಆ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ದೇನೆ. ಮನಿ ಪ್ಲ್ಯಾಂಟನ್ನು ಮತ್ತೆ ನೀರಿಗೆ ಹಾಕಿಡೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಆ್ಯಂಡ್ ಹೊಸತಾಗಿ ಸಿಕ್ಕಿದ ಈ ಜ್ಯೂಸಿನ ಲೋಟದಲ್ಲಿ ಹಾಕಿಡ್ತಾ ಇದ್ದೇನೆ. ಅದಾದಮೇಲೆ ನಾನು ಇಡಿಸುಡಿ ಮಾಡುವ ಅಂತ ಹೇಳಿ ಹೋದೆ. ಅಕ್ಕ 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 ವೈ 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 ಅಣ್ಣ ಪಾಪ ಪಾಪ ಅಣ್ಣ ಅನ್ನಿ ಬಾಬು 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 ಉಂಡಿ ಉಂಡಿ ಬಾಬು. ಪಕ್ಕದ ಮನೆಯ ಮಗು ಬಂದಿತ್ತಲ್ಲ, ಹಾಗೆ ವಿಡಿಯೋ ತೆಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ಮಗು ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಆ್ಯಂಡ್ ನಮ್ಮ ಮನೆಯ ಎದುರು ಇದ್ದಂತಹ ಮರವನ್ನು ಕಡಿದ್ರು. ಸೊ ಅಲ್ಲೆಲ್ಲ ಎಲೆಗಳೇ ಉದುರಿತ್ತು. ಆ್ಯಂಡ್ ಅದನ್ನೆಲ್ಲ ನಾವು ಸೇರಿ ಕ್ಲೀನ್ ಮಾಡ್ತಾ ಇದ್ದೇವೆ. ಮೋದಿ ಕೂಡ ಅಲ್ಲೇ ಕೂತ್ಕೊಂಡು ನಮ್ಮ ಜೊತೆ ಸಹಕರಿಸ್ತಾ ಇದ್ಲು ಅಂತಲೇ ಹೇಳ್ಬೋದು. ಸ್ವಲ್ಪ ಕಣಿಯನ್ನು ಕ್ಲೀನ್ ಮಾಡುವ ಅಂತ ಹೇಳಿ ಹೋದ್ವಿ. ಆ್ಯಂಡ್ ಸಿಕ್ಕಿದ ಕಸವನ್ನೆಲ್ಲ ಸುಟ್ಟು ಹಾಕ್ತಾ ಇದ್ದೇವೆ. ಆ್ಯಂಡ್ ಮೋತಿ ಕೂಡ ಎಂಜಾಯ್ ಮಾಡ್ತಿದ್ಲು. ಸಾಂಗ್ ಕೂಡ ಹಾಕಿದ್ದೆ. ಮೋತಿಯ ಜೊತೆಗೆ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡ್ತಿದ್ರೆ ಏನೋ ಒಂದು ರೀತಿಯ ಮಜಾ ಆಗ್ತದೆ. ಪೇಟೆಗೆ ಕೂಡ ಹೋಗಿದ್ದೆ, ಅತ್ತೆ ಮನೆಗೆ ಬಂದಿದ್ದರು, ಹಾಗೆ ಮಾತುಕತೆ ಮುಂದುವರಿತಿತ್ತು. ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಹಣ್ಣು ಹಂಪಲು ಊಟ ಎಲ್ಲ ಇತ್ತು. ಅದೆಲ್ಲ ಹೇಳಲೇಬೇಕಾಗಿಲ್ಲ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮೋತಿಗೆ ನಾನು ಸ್ನಾನ ಮಾಡಿಸಿ ಬೆಲ್ಟ್ ಕಟ್ಟಿದ್ದೆ. ಫಸ್ಟ್ ಡೇ ಸ್ನಾನ ಮಾಡಿಸ್ಲಿಕ್ಕೆ ಹೋದಾಗ ಶ್ಯಾಂಪು ಎಲ್ಲ ಹಾಕಿದ ತಕ್ಷಣವೇ ಒಡೆ ಹೋಗಿದ್ಲು. ಆ್ಯಂಡ್ ಮಾರನೇ ದಿನ ಮತ್ತೆ ಸ್ನಾನ ಮಾಡಿಸ್ಲಿಕ್ಕೋಸ್ಕರ ಹೋದಾಗ ಕಷ್ಟಪಟ್ಟು ಸ್ನಾನ ಮಾಡಿಸಿದ್ವಿ. ಅದಾದಮೇಲೆ ಬೆಲ್ಟ್ ಕಟ್ಟಿದೆ. ತುಂಬ ದಿನ ಆಗಿತ್ತು, ಪಾಪ ಅದಕ್ಕೆ ಹಿಂಸೆ ಆಗಬಾರ್ದು ಅಂತ ಹೇಳಿ ಬೆಲ್ಟನ್ನು ತೆಗೆದಿಟ್ಟಿದ್ದೆ. ಆದರೆ ಒಂದು ರೀತಿಯ ಸೇಫ್ಟಿಗೆ ಈ ಬೆಲ್ಟ್ ಇರೋದು ಮುಖ್ಯ ಅಂತ ಹೇಳಿ ಅನಿಸ್ತು ನನಗೆ. ಹಾಗಾಗಿ ಮನೆ ನಾಯಿ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿ ಈ ರೀತಿಯಾಗಿ ಕಟ್ತಾ ಇದ್ದೆ. ಎಲ್ಲ ಕ್ಲೀನಿಂಗ್ ಕೆಲಸವೂ ಸಾಕ್ತಾ ಇತ್ತು. ಔಟ್ಸೈಡಲ್ಲಿ ಸ್ಟಡಿ ಟೇಬಲ್ಗೆ ಸ್ವಲ್ಪ ಅಲಂಕಾರ ಮಾಡಿದ್ದೆ. ಈ ರೀತಿಯಾಗಿ ಸ್ಪಂಜಿಗೆ ಕ್ಯಾಲೆಂಡರನ್ನು ಅಂಟಿಸಿ ಡೆಕೋರೇಷನ್ ಮಾಡಿದೆ. ಆ್ಯಂಡ್ ಗುಲಾಬಿ ನೋಡಿ ಒಂದೇ ಸಮಯಕ್ಕೆ 3 ಒಟ್ಟೊಟ್ಟಿಗೆ ಆಯಿತು. ಆ್ಯಂಡ್ ಈ ಲೈಟ್ ಫೈನಲ್ ಆಗಿ ಈ ರೀತಿಯ ಲುಕ್ ಕೊಟ್ಟು ಹಾಳಾಗೋಯ್ತು. ಆ್ಯಂಡ್ ಬೆಕ್ಕು ಕೂಡ ನಾನು ಇಡಿಸುಡಿ ಮಾಡುವಾಗ ಪಕ್ಕದಲ್ಲಿ ಬಂದು ಮಲಗಿತ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮಿಗೆ ಈ ರೀತಿಯಾಗಿ ಯೂಟ್ಯೂಬ್ ಕಿಡ್ಸ್ನ ಡೌನ್ಲೋಡ್ ಮಾಡಿದ್ದೆ. ಆ್ಯಂಡ್ ಯಾವ ರೀತಿ ಇದೆ ಅಂತ ಹೇಳಿ ಮರೆತೋಗಿತ್ತು. ಆ್ಯಂಡ್ ಹಾಗಾಗಿ ಅದನ್ನು ಡೌನ್ಲೋಡ್ ಮಾಡಿ ನೋಡ್ತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.